ಆತ್ಮೀಯ ವೀಕ್ಷಕರೇ, ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಸೊ ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳು. ಬಹಳ ಯೂಸ್ಫುಲ್ ಆಗ್ತದೆ, ತುಂಬ ಕ್ವಶನ್ಸ್ ರಿಪೀಟ್ ಆಗ್ತವೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. फर्स्ट मेन निम्नलिखित प्रश्नों के लिए चार चार विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. ಸೊ ನಾವು ಕರೆಕ್ಟಾಗಿರುವ ಆನ್ಸರನ್ನು ಅದರ ಜೊತೆಗೇ ಲೆಟರ್ಸ್ ಜೊತೆಗೇ ಬರೀಬೇಕಾಗ್ತದೆ ಮಕ್ಕಳಲ್ಲಿ. ಫಸ್ಟ್ ಕ್ವಶನ್, ಪಾಸ್ ಕಾ ವಿರುದ್ಧ ಶಬ್ದ. ಸೊ ಪಾಸ್ ಅನ್ನೋ ಪದದ ವಿರುದ್ಧ ಶಬ್ದ ಕೇಳಿದ್ದಾರೆ ಮಕ್ಕಳಲ್ಲಿ. ದೂರ್, ಸಮೀಪ್, ನಜ್ದೀಕ್, ನಿಕಟ್ ಅಂತ ಕೊಟ್ಟಿದ್ದಾರೆ. ಪಾಸ್ಗೆ ವಿರುದ್ಧ ಶಬ್ದ ದೂರ ಆಗ್ತದೆ, ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಲೇಖಕ್ ಶಬ್ದ ಕಾ ಸ್ತ್ರೀಲಿಂಗ ರೂಪ ಹೈ. ಲೇಖಕ್ ಅನ್ನೋದಕ್ಕೆ ಸ್ತ್ರೀಲಿಂಗ ರೂಪ ಇಲ್ಲಿ ಲೇಖಕಿ, ಲೇಖ, ಸುಲೇಖ, ನೆಕ್ಸ್ಟ್ ಲೇಖಿಕಾ ಅಂತ ಕೊಟ್ಟಿದ್ದಾರೆ ಮಕ್ಕಳ. ಹಾಗಾಗಿ ಲೇಖಿಕಾ ಅನ್ನೋ ಆನ್ಸರ್ ಕರೆಕ್ಟ್ ಆಗಿರುವಂಥ ಸ್ತ್ರೀಲಿಂಗ ರೂಪವಾಗಿರ್ತದೆ ಲೇಖಕ್ಕೆ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಕರ್ ಶಬ್ದ ಕಾ ಪರ್ಯಾಯವಾಚಿ ಶಬ್ದ ಹೈ. ಸೊ ಕರ್ ಅನ್ನೋ ಪದದ ಪರ್ಯಾಯವಾಚಿ ಶಬ್ದವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಕರ್ ಅಂದರೆ ಹಸ್ತ ಆಗ್ತದೆ, ಹಾಗಾಗಿ ಆಪ್ಷನ್ ಸಿ ಹಸ್ತ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನಾಲ್ಕನೇ ಕ್ವಶನ್, ರೋನಾ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ಕ್ರಿಯೆ ರೂಪ ಹೈ. ಸೊ ರೋನಾ ಶಬ್ದದ ಪ್ರಥಮ ಪ್ರೇರಣಾರ್ಥಕ ಕೇಳಿದರೆ ನಮಗೆ ರುಲಾನ ಆಗ್ತದೆ, ರುಲ್ವಾನ ದ್ವಿತೀಯ ಪ್ರೇರಣಾರ್ಥಕ, ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. नेक्स्ट फिफ्थ क्वेश्चन, निम्नलिखित शब्द में द्वंद्व समास का उदाहरण है. ಸೊ ಕೊಟ್ಟಿರೋದ್ರಲ್ಲಿ ಒಂದು ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿದೆ ಮಕ್ಕಳ. ಸೊ ನೋಡ್ಕೊಳ್ಳೋಣ, ಇಲ್ಲಿ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಮಕ್ಕಳ. ಅದರಲ್ಲಿ ದುಬ್ಲಾ ಪತಲ, ಸೊ ಇದು ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿರುವಂಥದ್ದು. ನೆಕ್ಸ್ಟ್ 6ನೇ ಕ್ವಶನ್ನು, ನಿಮ್ನಲಿಖಿತ್ ಮೇ ಸೆ ಏಕ್ ವಚನ್ ಶಬ್ದ ಹೈ. ಕೊಟ್ಟಿರೋದ್ರಲ್ಲಿ ಏಕವಚನ ಯಾವುದು ಅಂತ ಕೇಳಿದ್ದಾರೆ ಮಕ್ಕಳಲ್ಲಿ. ಪರ್ದಾ, ಕಮ್ರೆ, ದಯಾರೆ, ಕುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಏಕವಚನ ಯಾವುದಾಗಿರ್ತದೆ ಮಕ್ಕಳ, ಪರ್ದಾ ಆಗಿರ್ತದೆ, ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7ನೇ ಪ್ರಶ್ನೆ, ಪರೋಪಕಾರ ಶಬ್ದ ಮೇ ಸಂಧಿ ಹೈ. ಸೊ ಪರೋಪಕಾರ ಅನ್ನೋದ್ರಲ್ಲಿ ಯಾವ ಸಂಧಿ ಇದೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದರಲ್ಲಿ ಇರುವಂತಹದ್ದು ಗುಣಸಂಧಿ ಆಗಿರ್ತದೆ, ಹಾಗಾಗಿ ಆಪ್ಷನ್ ಡಿ ಗುಣಸಂಧಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 8th ಕ್ವಶನ್, ಆಜ್ ಕಾ ಯುಗ್ ಇಂಟರ್ನೆಟ್ ಯುಗ್ ಮೇ ಯುಗ್ ಹೈ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ವಾಕ್ಯದಲ್ಲಿ ಪ್ರಯುಕ್ತ ವಿರಾಮ ಚಿಹ್ನೆ ಹೈ. ಸೊ ಯಾವ ಚಿಹ್ನೆಯನ್ನು ಬಳಸಿದ್ದಾರೆ? ಆಬ್ವಿಯಸ್ಲಿ ಅದೊಂದು ಪೂರ್ಣ ವಿರಾಮ ಆಗಿರ್ತದೆ, ಹಾಗಾಗಿ ಆಪ್ಷನ್ ಬಿ ಪೂರ್ಣ ವಿರಾಮ ರೈಟ್ ಆನ್ಸರ್. ಸೊ ಇದಿಷ್ಟು ಮಕ್ಕಳ ನಿಮಗೆ MCQನಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿರ್ತದೆ. नेक्स्ट सेकेंड मेन, निम्नलिखित प्रथम 2 शब्द के सूचित संबंध के अनुरूप तीसरे शब्द का संबंधित शब्द लिखिए. ಸೊ ಇಲ್ಲಿ ಅನುರೂಪತೆಗಳನ್ನು ಕೇಳ್ತಾರೆ ಮಕ್ಕಳ. 4 ಇರ್ತವೆ, ನಿಮ್ಮ ಲೆಸನ್ಸ್ ಮೇಲೇ ಕೇಳಿರ್ತಾರೆ. ಕ್ವಶನ್ ನಂಬರ್ 9, ಸೇಬ್ ಬೇಚನೆ ವಾಲ ಬೇಹಿಮಾನ್, ರೇವಡಿ ಬೇಚನೆ ವಾಲ. ಸೊ ರೇವಡಿ ಬೇಚನೆ ವಾಲ ಹಿಮಾಯಿನ್ ಅಂತ ಹೇಳಿ ಬರೆದ್ರೆ, ಹಿಮಾನ್ ಅಂತ ಹೇಳಿ ಬರೆದ್ರೆ ನಿಮಗೆ 1 ಅಂಕ ಸಿಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 10, कलाम के चचेरे भाई शमशुद्दीन कलाम के अंतरंग मित्र है. इज आंसर इज अहमद जलालुद्दीन, हाಗಾಗಿ अहमद जलालुद्दीन इज द राइट आंसर. नेक्स्ट क्वेश्चन नंबर 11, पंडित राजकिशोर किशनगंज बसंत अहिर टीला. नेक्स्ट क्वेश्चन नंबर 12, धर्म का मूल दया, पाप का मूल ಅಭಿಮಾನ. ಸೊ ಹಾಗಾಗಿ ಇದಿಷ್ಟು ಬರೆದ್ರೆ ನಿಮಗೆ ಇಲ್ಲಿ 4 ಅಂಕಗಳು ಸಿಗ್ತವೆ ಮಕ್ಕಳ. ನೆಕ್ಸ್ಟ್ ಥರ್ಡ್ ಮೇನಿಗೆ ಹೋದರೆ, ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಏಕೈಕ ಪೂರ್ಣ ವಾಕ್ಯ ಮೇಲಿಕ್ಕೆ ಒಂದು ವಾಕ್ಯದಲ್ಲಿ ಬರಲಿಕ್ಕೆ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 13, ಸಭಿ ಔರ ಕ್ಯಾ ಗೂಸ್ ಉಠಾ ಹೈ. ಸೊ ಸಭಿ ಔರ ಜೈ ಹಿಂದ್ ಕಾ ನಾದ ಗೂಸ್ ಉಠಾ ಹೈ. नेक्स्ट क्वेश्चन नंबर 14, आधुनिक पुरुष ने किस पर विजय पाई है. आधुनिक पुरुष ने प्रकृति पर विजय पाई. ಸೊ ಹಾಗಾಗಿ ನೀವು ಪ್ರಕೃತಿ ಅಂತ ಹೇಳಿ ಬರಿಬೇಕಲ್ಲಿ. ಕ್ವಶನ್ ನಂಬರ್ 15, ಗಿಲ್ಹಾರಿ ಕೆ ಜೀವನ್ ಅವಧಿ ಸಾಮಾನ್ಯತಾ ಕಿತನೆ ಹೋತೆ. ಎಷ್ಟು ಗಿಲಹಾರಿಯದು ಸಾಮಾನ್ಯವಾಗಿ ಅದರ ಜೀವಿತಾವಧಿ ಇರ್ತದೆ ಅಂತ ಹೇಳಿ ಕೇಳಿದರೆ. ಸೊ ಆಬ್ವಿಯಸ್ಲಿ ಅದು 2 ವರ್ಷ ಹೋತಿ ಹೈ. ಸೊ ಹಾಗಾಗಿ ಸೆಂಟೆನ್ಸ್ ಮಾಡಿ ಬರೀರಿ, 2 ವರ್ಷಗಳು ಮಾತ್ರ. ನೆಕ್ಸ್ಟ್ 16ನೇ ಪ್ರಶ್ನೆ, ಪ್ರಗತಿಶೀಲ ರಾಷ್ಟ್ರ ಕಿಸ್ ದ್ವಾರ ಬದಲಾವ
लाने की कोशिश कर रहे हैं. ಸೊ ಅದಕ್ಕೆ ಕರೆಕ್ಟ್ ಆಗಿರುವ ಉತ್ತರ प्रगतिशील राष्ट्र ने राष्ट्रीय गवर्नेंस द्वारा बदलाव लाने की कोशिश कर. ಸೊ ಹಾಗಾಗಿ ಈ ಗವರ್ನೆನ್ಸ್ ಅಂತ ಹೇಳಿ ನೀವು ಬರೆದ್ರೆ ಮಕ್ಕಳ, ಸೊ ವಿಲ್ ಗೆಟ್ ಅ ಕಂಪ್ಲೀಟ್ ಆನ್ಸರ್. ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಆಗ್ತದೆ. ನೆಕ್ಸ್ಟ್ 14th ಮೇನ್, ನಿಮ್ನಲಿಖಿತ ಪ್ರಶ್ನೋं के उत्तर 2-3 वाक्य में लिखिए. ಸೊ ಇಲ್ಲಿ 8 ಪ್ರಶ್ನೆಗಳು ಬರ್ತದೆ ಮಕ್ಕಳ, ಪ್ರತಿ ಕ್ವಶನ್ಸ್ಗೂ 2 ಮಾರ್ಕ್ಸ್. ಕ್ವಶನ್ ನಂಬರ್ 17, ಗಾಜರ್ ಕೆ ಬಾರೆ में ಪ್ರೇಮಚಂದ್ರ ಜಿ का ವಿಚಾರ लिखिए. ಸೊ ಗಾಜರ್ ಬಗ್ಗೆ ಪ್ರೇಮಚಂದ್ರ ಜಿ ಏನಂತ ಹೇಳಿದ್ದಾರೆ? ಗಾಜರ್ की पहले गरीब की पेट भरने की चीज़ थी, अमीर लोगों तो उसका हलवा ही खाते हैं, मगर अब पता चला है कि गाजर में बहुत विटामिन है, इसलिए गाजर को भी मेज़ पर स्थान मिलना लगा है. ಸೊ ಇದಿಷ್ಟು ಆನ್ಸರನ್ನು ನೀವು ಅದಕ್ಕೆ ಬರೀಬೇಕು ಮಕ್ಕಳ. ನೆಕ್ಸ್ಟ್ ಕ್ವಶನ್ ನಂಬರ್ 18, ಲೇಖಕನೇ ಗಿಲ್ಲು ಕಿ ಪ್ರಾಣ ಕೈಸೆ ಬಚಾಯ. ಸೊ ಯಾವ ರೀತಿ ಅದರ ಗಿಲ್ಲುನ ಪ್ರಾಣವನ್ನು ಬಚಾವ್ ಮಾಡ್ತಾರೆ? ದಯಾಳು ಗಿಲ್ಲು ಕೋ ಮಹಾದೇವ ವರ್ಮಾ ಜೀನೆ हेले से उठकर अपने कमरे में लाई, फिर रोही से तक पहुंचकर गाँव पर पेंसिल का मरहम लगाया. कई घंटों के उपचार के उपरंत उसके मुँह में एक बूंद पानी टपकाया जा सका. नेक्स्ट क्वेश्चन नंबर 19, जलालुद्दीन ने अब्दुल कलाम को किन किन विषय के बारे में बताए रहते थे? सो जलालुद्दीन अब्दुल कलाम जी को हमेशा शिक्षित व्यक्तियों, वैज्ञानिक खोज, समकालिक साहित्य और चिकित्सा विज्ञान की उपलब्धि के बारे में बताए रहते हैं. ಸೊ ಈ ವಿಚಾರಗಳ ಬಗ್ಗೆ ಹೆಚ್ಚಾಗಿ ಅವರು ತಿಳ್ಕೊಳ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 20 बसंत राजकिशोर से 2 पैसे लेने के क्यों इनकार करता है? क्योंकि बसंत ईमानदार और स्वाभिमान लड़का था, भीख नहीं लेना चाहता था. मुफ्ता में दिया पैसे को बसंत भीख समझाता है, वह मेहनत और ईमानदार से जीना वाला लड़का था. नेक्स्ट मातृभूमि के प्रकृति सौंदर्य का वर्णन कीजिए ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇದು ಈಸಿ. मातृभूमि के धारे भरे है, मातृभूमि के वन उपवन फल फूलों से भर हुआ है, मातृभूमि का अंदर खनिज का व्यापक धन भर हुआ है. ಸೊ ಇದಿಷ್ಟು ಆನ್ಸರ್ ನೀವು ಅದಕ್ಕೆ 3 ಲೈನ್ಸ್ ಅಷ್ಟೇ ಮಕ್ಕಳು, 2 ಅಂಕ ಸಿಕ್ಬಿಡ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 22, दिनकर जी के आधुनिक मानव की भौतिक साधना की परिचय कैसे किए? ಸೊ ಯಾವ ರೀತಿ ಪರಿಚಯವನ್ನು ಮಾಡಿದ್ದಾರೆ? आज मानव ने प्रकृति ने अनेक तत्वों को अपने नियंत्रण में रख लिया है, वारी विद्युत और बाप अपनी इच्छानुसार उपयोग कर सकता है, अपनी आज्ञानुसार पवन के ताप को भी बदल सकता है. सो नेक्स्ट क्वेश्चन नंबर 23, शनि सौरमंडल का सर्वाधिक सुंदर ग्रह है कैसे अथवा टाइटन के बारे में लिखिए. सो ಇಲ್ಲಿ 2 क्वेश्चन ಇದೆ ಮಕ್ಕಳ. शनि ग्रह को प्रकृति ने उसके गले में खूबसूरत हर डाल दिया है. शनि के इन वलय कंकणों से इस ग्रह को सौरमंडल का सबसे सुंदर एवं मनोहर ग्रह था. ಸೊ ಅಥವಾ ಅದಕ್ಕೆ ಟೈಟಾನ್ ಗ್ರಹದ ಬಗ್ಗೆ ನಮಗೆ ಬರೀಲಿಕ್ಕೆ ಹೇಳಿದರೆ, ಟೈಟಾನ್ सौरमंडल का सर्वाधिक महत्वपूर्ण और दिलचस्प उपग्रह है. टाइटान हमारे चंद्र से भी काफ़ी बड़ा है, इसका व्यास 5150 किलोमीटर है. ಸೊ ಇದಿಷ್ಟನ್ನು ಅದಕ್ಕೆ ಬರೆದ್ರೆ ಸಾಕು ಮಕ್ಕಳ. ನೆಕ್ಸ್ಟ್ ಕ್ವಶನ್ ನಂಬರ್ 24, महात्मा गांधी जी का सत्य की शक्ति के बारे में क्या कथन है? तो सत्य एक विशाल वृक्ष है, उसका जितना आदर किया जाता है उतने ही फल उससे लगते हैं, उनका अंत नहीं होता है. ಸೊ ಅದೇ ಕ್ವಶನ್ಗೆ ಆಪ್ಷನನ್ನು ಕೊಟ್ಟು ಮಕ್ಕಳ, ಶನಿ का निर्माण किन ಗ್ಯಾಸೋं में बना है? ಸೊ ಶನಿ ಗ್ರಹ ಯಾವ್ಯಾವ ಗ್ಯಾಸಿಂದ ಮಾಡಲ್ಪಟ್ಟಿದೆ ಕೇಳಿದರೆ, ಸೊ ಶನಿ का वायुमंडल हाइड्रोजन, हीलियम, मीथेन तथा अमोनिया गैस से बना है.
ಸೊ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳಾಗಿದ್ದಾವೆ ಮಕ್ಕಳ. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್ ನೋಡ್ತಾ ಹೋಗೋಣ. 5th ಮೇನ್ निम्नलिखित प्रश्नों के उत्तर 3-4 वाक्य में लिखिए. ಇಲ್ಲಿ 9 क्वेश्चंस ಇದೆ. काश्मीरी सेब पाठ में लेखक पाठ को क्या चेतनवाणी देता है? सो काश्मीरी सेब पाठ में लेखक प्रेमचंद्र जी ने अपना अनुभव बताते हुए पाठकों को सचेत करते हैं कि अगर खरीदारी करते समय सावधानी नहीं बरते तो धोखा खाने की संभव होती है. नेक्स्ट क्वेश्चन गिल्लू का अंतिम दिन का वर्णन कीजिए. सो गिल्लुविನ अंतिम दिन ಹೇಗಿತ್ತು? ಸೊ ಅದಕ್ಕೂ ನೋಡಿ आंसर ಇದೆ. गिलहरियों के जीवन की अवधि 2 वर्ष से अधिक नहीं होती. अंत गिल्लू की जीवन यात्रा का अंत आ ही गया. दिन भर उसने ना कुछ खाया ना वह बाहर गया. पंचे इतना ठंडे हो रहे थे कि लेखक ने हीटर जगकर हीटर जलाया और उसे उष्णता देने का प्रयत्न किया, परंतु प्रभात की प्रथम किरण से साथ ही वह चर नींद में सो गया. नेक्स्ट नमाज की प्रसंगी के बारे में लिखिए. सो नमाज ಬಗ್ಗೆ ಬರಿಬೇಕು ಹೇಳಿದರೆ जब तुम नमाज पढ़ते हो तो तुम अपने शरीर की ब्रह्मांड का एक हिस्सा बन जाता है जिसमें दौलत हुआ जाति या धर्म पंथ का कोई भेदभाव नहीं होता है. नेक्स्ट सोशल नेटवर्किंग एक क्रांतिकारी खोज है कैसे ಅಂತ ಹೇಳಿ ಕೇಳಿದ್ದಾರೆ. सोशल नेटवर्किंग एक क्रांतिकारी खोज है जिसमें दुनिया भर बन के लोगों को एक जगह पर लाख कड़ा पर कर दिया है. सोशल नेटवर्किंग के कोई साइटों से जैसे फेसबुक, अर्कुट, ट्विटर, लिंक्डइन आदि इन साइटों के कारण देश विदेशों के लोगों के रहना सहना, वेशभूषण, खाना पाना के अलावा संस्कृति, कला आदि का शीघ्र हमारे समाज पर पड़ रहा है. नेक्स्ट 29ನೇ क्वेश्चन गिल्लू के ಕಾರ್ಯಕಲಾಪ के बारे में लिखिए. ಸೊ ಇದಿಷ್ಟು ನೋಡಿ, ಇದಿಷ್ಟನ್ನು ನೀವು ಗಿಲ್ಲುವಿನ ಕಾರ್ಯಕಲಾಪದ ಬಗ್ಗೆ ಅದು ಏನೇನೆಲ್ಲ ಮಾಡ್ತಾ ಇತ್ತು ಅದನ್ನು ಬರಿಬೇಕಾಗ್ತದೆ. ನೆಕ್ಸ್ಟ್ ನಮಗೆ 30ನೇ ಕ್ವೆಶ್ಚನ್ ಮಾತೃಭೂಮಿ का स्वरूप कैसे सुशोभित ಕೇಳಿದ್ದಾರೆ. मातृभूमि हमारे की जननी है. मातृभूमि पर गांधी, बुद्ध और राम शहीद है. भारत माता के एक हाथ में न्याय पताका और दूसरा हाथ में ज्ञान दीप है. जगह का रूप बदले के लिए कवि भारत माँ से निवेदन कर रहे हैं. नेक्स्ट भारत माँ के साथ कोटि कोटि लोग हैं. जय हिंद का नाद सकल नगर और ग्राम पर गूंज उठा है. नेक्स्ट क्वेश्चन नंबर 31 दिनकर जी के अनुसार मानव का सही परिचय क्या है. सो मानव की बीच स्नेह का बांधना मानव की सिद्धि है. जो मानव दूसरे मानव से प्रेम का रिश्ता जोड़कर आपस की दूरी को मिटाई वही मानव कहले का अधिकारी होगा. स्वयं को पहचाना, वृद्धि पर चैतन्य की जीत करना. ಸೊ ಇದಿಷ್ಟು ಆನ್ಸರ್ ಅದಕ್ಕೆ ಮಕ್ಕಳ. ನೆಕ್ಸ್ಟ್ 32ನೇ ಕ್ವೆಶ್ಚನ್ निम्नलिखित दोहे का भावार्थ अपने शब्द के लिखिए. मुखिया मुख से चाहिए खाना पाना को एक पालय पोसा सकल अंग तुलसी सहित विवेक. ಸೊ ಅದರ ಸಂಪೂರ್ಣ ಭಾವಾರ್ಥ ಇಲ್ಲಿದೆ ಮಕ್ಕಳ, ನೋಡಿ ನಿಮಗೆ ಕಾಣಿಸ್ತದೆ. ಸೊ ಇದರ PDF ಅನ್ನು ನಾನು ಆಬ್ವಿಯಸ್ಲಿ ಕೊಟ್ಟಿರ್ತೀನಿ. ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಕ್ವೆಶ್ಚನ್ ನಂಬರ್ 33 गद्यांश का अनुवाद कन्नड़ या अंग्रेजी में लिखिए. इंटरनेट का द्वार पर बैठे बैठे खरीदारी कर सकते हैं, कोई भी बिल भर सकते हैं, इससे दुकान जाने और लाइन में घंटों खड़े रहने का समय बच सकता है. ಸೊ ಇಂಟರ್ನೆಟ್ನ ಮೂಲಕ ಮನೆಯಿಂದಲೇ ಶಾಪಿಂಗ್ ಮಾಡಬಹುದು ಮತ್ತು ಯಾವುದೇ ಬಿಲ್ ಪಾವತಿಸಬಹುದು. ಇದರಿಂದ ಅಂಗಡಿಗೆ ಹೋಗಿ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ಲುವಂತಹ ಸಮಯವನ್ನು ಉಳಿಸ್ಬೋದು. ಇಷ್ಟು ಬರೆದ್ರೆ ನಿಮಗೆ 3 ಅಂಕ ಸಿಗ್ತದೆ ಮಕ್ಕಳು, ಬಹಳ ಈಸಿ. ನೆಕ್ಸ್ಟ್ 4th में निम्नलिखित प्रश्नों के उत्तर 5 या 6 वाक्य में लिखिए.
ಇದು 4 ಅಂಕದ ಪ್ರಶ್ನೆಗಳು, 2 ಇದಾವೆ. ಒಂದು 35ನೇದು, ಬಸಂತ್ ಕಿ ಹಿಮಾನ್ದಾರಿ ಕಾ ಪರಿಚಯ ಸುಧಾಹರಣ कीजिए ಅಥವಾ पंडित राजकिशोर की मानवीय गुण अनुसरणीय है स्पष्ट कीजिए ಕೇಳಿದ್ದಾರೆ ಮಕ್ಕಳ. ಸೊ ಬಹಳ ಈಸಿ ಎರಡಲ್ಲಿ. बसंत ईमानदार लड़का है, वह गरीब ज़रूर है किंतु भीख नहीं मांग चाहता है, अपने से बने कार्य करता है, छोटी छोटी चीज़ों के बेचना चाहता है. ಸೊ ಇದಿಷ್ಟು ಆನ್ಸರ್ಸನ್ನು ನೀವು ಅದಕ್ಕೆ ಬರೆದ್ರೆ ಸಾಕು. ಅಲ್ಲಿ 2 ಆಪ್ಷನ್ ಇದೆ, 2ಕ್ಕೂ ಸಹ ಕಂಪ್ಲೀಟ್ ಆನ್ಸರ್ಸ್ ಇದೆ ಮಕ್ಕಳ. ನೆಕ್ಸ್ಟ್ ನಿಮಗೆ 35ನೇ ಕ್ವಶನ್, ನಿಮ್ನಲಿಖಿತ ಗದ್ಯಾಂಶಕ್ಕೆ ಪೂರ್ಣಲಿಕೆ ವೆರಿ ಇಂಪಾರ್ಟೆಂಟ್. ಪೋಯಮನ್ನು ಮಿಸ್ ಮಾಡಬೇಡಿ ಮಕ್ಕಳ. 4 ಲೈನನ್ನು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಏನು ಜಾಸ್ತಿ ಏನಿಲ್ಲ, ಅಲ್ಲಿ ನಿಮಗೆ ಒಂದು 4 ಲೈನ್ ಅಷ್ಟೇ ಇರುವಂಥದ್ದು ಮಕ್ಕಳ. ಅದಷ್ಟು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಎಲ್ ಗೆಟ್ ಕಂಪ್ಲೀಟ್ ಆನ್ಸರ್. ನೆಕ್ಸ್ಟ್ 36th ಕ್ವಶನ್, ಗದ್ಯಾಂಶಕ್ಕೆ ಧ್ಯಾನಪೂರ್ವಕ ಪಡ್ಕರ್ ನಿಮ್ನಲಿಖಿತ ಪ್ರಶ್ನಕ್ಕೆ ಉತ್ತರ ಲಿಖಿಯೇ. ಸೊ ಇಲ್ಲಿ ತಾನ್ಸೇನ್ ಅವ್ರ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳ, ನೀಟಾಗಿ ಓದ್ಕೊಳ್ಳಿ. ಕ್ವಶನ್ ಇದೆ ನೋಡಿ, ತಾನ್ಸೇನ್ ಕಾ ತಾವು ಕೌಂತ. ಸೊ ಬಹಳ ಈಸಿ ಇದೆ. ಅಲ್ಲೇ ಫಸ್ಟ್ನೇ, ತಾನ್ಸೇನ್ಗೆ ತಾಹು ಏಕ್ ಅಚ್ಚೆ ಸಂಗೀತಜ್ಞ ತೆ. ಕ್ವಶನ್ ನಂಬರ್ 2ನಲ್ಲಿ ಕೊಟ್ಟಿದ್ದಾರೆ, ತಾನ್ಸೇನ್ಗೆ ತಾಹು ಕಿನ್ಕೆ ಶಿಷ್ಯತೆ. ಸೊ ಯಾರ ಶಿಷ್ಯ ಆಗಿದ್ರು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲೇ ಇದೆ ಮಕ್ಕಳ, ಹರಿದಾಸ್ಗೆ ಶಿಷ್ಯ. ನೋಡಿ ಇನ್ನೊಂದು ಆನ್ಸರ್ ಸಿಕ್ತು, 2 ಮಾರ್ಕ್ಸ್ ಆಯಿತು. ತಾನ್ಸೇನ್ ಕಿತನೆ ಉಮ್ರ ತಕ್ಕ ನಹಿ ಬೋಲಾ ಸಕೆ ಹೈ, ಎಷ್ಟು ವರ್ಷ ತನಕ ಮಾತಾಡಲಿಲ್ಲ. ಸೊ 5 ವರ್ಷ ಅಲ್ಲೇ ಸಿಕ್ತು. ನೆಕ್ಸ್ಟ್ ಮಹಮ್ಮದ್ ಗೌಸ್ ಏಕ್ ಬಡೆ ಕೌಂತ. ಮಹಮ್ಮದ್ ಗೌಸ್ ಏನಾಗಿದ್ರು ಕೇಳಿದ್ದಾರೆ. ಅಲ್ಲಿ ಮಹಮ್ಮದ್ ಗೌಸ್ ಬಡೆ ಉಂಚೆ ಸಂಗೀತಜ್ಞ ತೆ. ಸೊ ಇದಿಷ್ಟು ಬರೆದ್ರೆ ನೋಡಿ ನಿಮಗೆ 4 ಅಂಕ. ಈಸಿಯಾಗಿ 4 ಲೈನ್ ಇರುತ್ತೆ ಮಕ್ಕಳ, ಅರ್ಥ ಮಾಡ್ಕೊಬಿಟ್ರೆ ಈಸಿಯಾಗಿ 4 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಹಾಗಾಗಿ ಇದೊಂದಂತೂ ಮಿಸ್ ಮಾಡಲೇಬೇಡಿ. ನೆಕ್ಸ್ಟ್ 37ನೇ ಪ್ರಶ್ನೆ, ನಿಬಂಧ ಇರ್ತದೆ ನಿಮಗಿಲ್ಲಿ. ವನ ಮಹೋತ್ಸವ, ಇಂಟರ್ನೆಟ್ ಕಾ ಮಹತ್ವ, ಬೇರೋಜ್ಗಾರಿ. ಸೊ ಇದನ್ನೇ ಹೆಚ್ಚಾಗಿ ನಿಮಗೆ ರಿಪೀಟ್ ಆಗ್ತಾ ಇರ್ತದೆ ಮಕ್ಕಳ. ಸೊ ನಿಮಗೆ ನೋಡಿ ಅದರ ಕಂಪ್ಲೀಟ್ ಯಾವ ರೀತಿ ಬರೀಬೇಕು, ನಿಮಗೆ ಫಸ್ಟ್ ಪ್ರಸ್ತಾವನೆ ಆಗಬೇಕು, ತದನಂತರ ಇಂಟರ್ನೆಟ್ ಕಾ ಅರ್ಥ, ಇಂಟರ್ನೆಟ್ ಕಾ ಉಪಯೋಗ, ಇಂಟರ್ನೆಟ್ ಕಾ ಮಹತ್ವ, ಉಪಸಮರ್. ಸೊ ಈ ರೀತಿ ನೀವು ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗ್ತದೆ ಮಕ್ಕಳ. ನೆಕ್ಸ್ಟ್ ನಿಮಗೆ 38ನೇ ಪ್ರಶ್ನೆಯಲ್ಲಿ ಲೆಟರ್ ರೈಟಿಂಗ್ ಇದೆ. ನಿಮ್ನಲಿಖಿತ ವಿಷಯಕ್ಕೆ ಬಾರೆ ಮೇ ಪತ್ರ ಲಿಖಿಯೇ. ಸೊ 2 ಪತ್ರ ಇದೆ. ಒಂದು, कोई सकारण देते हुए अपने प्राध्यापक के नाम चिट्ठी पत्र लिखिए, अथवा परीक्षा तैयारी के बारे में अपने पिताजी को पत्र लिखिए. ಸೊ ನೀವು ಚುಟ್ಟಿ ಪತ್ರನಾದರೂ ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ಪಿತಾಜಿಗೆ ಪತ್ರನಾದರೂ ಬರೀಬೋದು. ಸೊ ಇದೇ ಪ್ಯಾಟ್ರನಲ್ಲಿ ನೀವು ಬರೀಬೇಕು. ವ್ಯಾವಹಾರಿಕ ಪತ್ರಕ್ಕೆ ನಿಮಗೆ ಗೊತ್ತಿದೆ, ಪ್ರೇಷಕ ಪತ್ರ ಇದಿಷ್ಟನ್ನ ಈ ಮ್ಯಾಟ್ರ್ ಇದಿರಲೇಬೇಕು. ಅದೇ ರೀತಿ ಇದು 2ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಬರ್ಕೊಳ್ಳಿ ಮಕ್ಕಳ. ಈಸಿ ಇದೆ. ಸೊ ಹಾಗಾಗಿ ನಿಮಗೆ ಬಹಳ ಯೂಸ್ಫುಲ್ ಆಗಿದೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಂತ ಅಂದ್ಕೊಂಡು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.